ಮನುಷ್ಯರಿಗಲ್ಲ. ಮನುಷ್ಯರೇನೋ ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ದೇವರು ಅದ್ಭುತಗಳನ್ನ ಮಾಡೋದಿಲ್ಲ. ಇದು ಪಕ್ಕ ಖಂಡಿತ. ಅದಕ್ಕೋಸ್ಕರ ಶಾಸ್ತ್ರಿಗಳಿಗೆ ದೇವರು ಹೇಳುವಂತದ್ದು, ಒಂದು ಕೆಟ್ಟ ಸಂತತಿಯೇ ನೀನು ಎಂಬುದಾಗಿ. ನೀನು ಅಪೇಕ್ಷೆ ಮಾಡ್ತಾ ಇದ್ಯಾ, ಆದ್ರೆ ನಾವು ಇಷ್ಟು ದಿನಗಳವರೆಗೂ ಅದ್ಭುತಗಳನ್ನ ಮಾಡ್ದೆ ಅಲ್ವಾ? ಕುರುಡನನ್ನ ಸ್ವಸ್ಥ ಮಾಡ್ದೆ ಅಲ್ವಾ? ಮತ್ತೆ ಪೇತ್ರನ ಅತ್ತೆಯನ್ನ ಸ್ವಸ್ಥಪಡಿಸ್ದೆ ಅಲ್ವಾ? ಸೊ ಎಷ್ಟು ದೆವ್ವಗಳು ಹಿಡಿದಿರುವಂತವನ್ನ ನಾನು ಬಿಡಿಸ್ದೆ ಅಲ್ವಾ? ನೀವ್ ಯಾಕೆ ನಂಬಲಿಲ್ಲ ಆಗ ಎಂಬುದಾಗಿ ದೇವರು ಆಲೋಚನೆ ಮಾಡುವಂತವರಾಗಿದ್ದಾರೆ. ಅದಾದ ನಂತರ ಏನಾಯ್ತು ಎಂಬುದಾಗಿ ನಾವು ಓದ್ಕೊಳ್ಳೋಣ. ಸಿಸ್ಟರ್ 40ನೇ ವಚನದಿಂದ ಓದಿ. ಆದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನು, ಹಾಗೆಯೇ ಮನುಷ್ಯಕುಮಾರನ 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ನ್ಯಾಯ ವಿಚಾರಣೆಯಲ್ಲಿ ನಿಜಾವಿಯ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ತಾಂತ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಸಾಕು ಸಿಸ್ಟರ್. ಸೊ ಇಲ್ಲಿ ಯೋನನ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ, ಗೊತ್ತಾ? ಸೊ ಯೋನನ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ಯೋನನ ಕುರಿತು ಎಲ್ಲರಿಗೂ ಗೊತ್ತು. ನಾನು ನೆನೆಸ್ತೇನೆ, ಎಲ್ಲರೂ ಕಾನ್ಫರೆನ್ಸ್ ಅಲ್ಲಿ ಎಲ್ಲರ ಬಗ್ಗೆ ಯೋನನ ಬಗ್ಗೆ ಎಲ್ಲರಿಗೂ ಗೊತ್ತು ಎಂಬುದಾಗಿ. ಸೊ ಆತನು ದೇವರು ಹೇಳ್ತಾನೆ, ಯೋನನು ಒಬ್ಬ ಪ್ರವಾದಿ ಪ್ರಿಯರೇ. ಯೋನನು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಯೋನನು ಒಬ್ಬ ಪ್ರವಾದಿ. ಆತನು ಪ್ರವಾದಿಸುವಂತವನು. ಸೊ ಆತನಿಗೆ ದೇವರು ಹೆಸರು ಹಿಡಿದು ಕರೆದು ಆತನಿಗೆ ಒಂದು ಕಾರ್ಯವನ್ನ, ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ನಿನವೆ ಪಟ್ಟಣಕ್ಕೆ ಹೋಗಿ ನನ್ನ ಸುವಾರ್ತೆಯನ್ನ ಸಾರು. ಸೊ ಆ ಒಂದು ಪಟ್ಟಣವನ್ನ ನಾಶ ಮಾಡ್ಬೇಕೆಂಬುದಾಗಿದ್ದೇನೆ. ಸೊ ಅವ್ರೇನಾದ್ರೂ ಮಾನಸಾಂತರ ಹೊಂದಿರ ಆ ಪಟ್ಟಣವನ್ನ ನಾನು ನಾಶ ಮಾಡೋದಿಲ್ಲ, ನೀನು ಹೋಗಿ ನನ್ನ ಮಾತುಗಳನ್ನ ಅವ್ರಿಗೆ ಹೇಳು ಎಂಬುದಾಗಿ ಯೋನನಿಗೆ ಹೇಳಿದ್ರೆ, ಯೋನನು ಸರಿ ಆಯ್ತು ಅಂತ ದೇವರ ಹತ್ರ ಮುಂದೆ ಒಪ್ಕೊಂಡು, ಸೊ ಅಪ್ಪ ನನಗೆ ಹಾಕ್ಬೇಕಪ್ಪ ಇದೆಲ್ಲ, ಆ ನಿನವೆ ಪಟ್ಟಣಕ್ಕೆ ಹೋಗೋದೇನು, ಅಲ್ಲಿ ಸುವಾರ್ತೆ ಸಾರೋದೇನು ಎಂಬುದಾಗಿ ಅನಿಸಿ ಆ ಜವಾಬ್ದಾರಿನ ಒಂದು ಪಕ್ಕಕ್ಕಿಟ್ಟು ಆತನು ಬೇರೆ ಪಟ್ಟಣಕ್ಕೆ, ತಾರ್ಷೀಷ್ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಪ್ರಿಯರೇ. ಸರಿ ಆಯ್ತು, ಸರ್ ದೇವ್ರು ನೋಡ್ತಾ ಇದಾರೆ ಬದಲಾವಣೆ ಆಗುತ್ತೇನೋ, ಸೊ ಮತ್ತೆ ಹಿಂತಿರುಗಿ ಬರ್ತಾರೇನೋ ನೋಡ್ತಾ ಇದಾರೆ. ಆದ್ರೆ ಸಾಧ್ಯ ಆಗ್ಲಿಲ್ಲ. ಆತನ ಹಣ ಕೊಟ್ಟ, ಸೊ ಆ ಹಡಗಿಗೆ ಹಣ ಕೊಟ್ಟ, ಸೊ ಕುತ್ಕೊಂಡ ಹೋಗ್ತಾ ಇದ್ದಂತ ತಾರ್ಷೀಷ್ಗೆ ಹೋಗ್ತಾ ಮಧ್ಯದಲ್ಲಿ ಒಂದು ಬಿರುಗಾಳಿ, ಭಯಂಕರವಾದ ಬಿರುಗಾಳಿ ಸ್ಟಾರ್ಟ್ ಆಯ್ತು ಪ್ರಿಯರೇ. ಅದಾದ ನಂತರ ಅಲ್ಲಿರೋಂಥವ್ರೆಲ್ಲ ಭಯಭೀತರಾಗಿ ಅವರವರ ದೇವರನ್ನ ಬೇಡ್ಕೊಳ್ತಾ ಇದಾರೆ, ಅಪ್ಪ ನಮ್ಮನ್ನ ಕಾಪಾಡು. ಯಾವ ದೇವ್ರು, ಅನ್ಯರು, ಅಲ್ಲಿರುವಂತವ್ರು ಅನ್ಯರು ಒಬ್ಬೊಬ್ರಿಗೆ ಒಂದೊಂದು ದೇವ್ರು ಇರ್ತಾರಲ್ವಾ, ಸೊ ಅವ್ರವ್ರು ದೇವರನ್ನ ಬೇಡ್ಕೊಳ್ತಾ ಇದಾರೆ. ಸೊ ಕೊನೆಗೆ ಗೊತ್ತಾಗಿದೆ, ಯೋನನಿಂದಲೇ ಈ ಒಂದು ಕಾರ್ಯವು ನಡೆದಿದೆ, ಈ ಬಿರುಗಾಳಿ ಬಂದಿದೆ ಎಂಬುದಾಗಿ. ಅವರು ಅರ್ಥಕೊಂಡು ಅನ್ಯರಾದರೂ ಸಹ ಅವ್ರ ದೇವ್ರನ್ನ ನಂಬ್ಕೊಳ್ತಾರೆ. ಆ ವಾಕ್ಯದ ಭಾಗಗಳನ್ನ ಓದಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಯೋನನ ಗ್ರಂಥ ಬಹಳ ಅದ್ಭುತವಾಗಿದೆ. ಅನ್ಯರು ಸಹ ತಮ್ಮ ದೇವರನ್ನ ಪಕ್ಕಕ್ಕೆ ಇಟ್ಟು ಯೇಸು ಸ್ವಾಮಿಯನ್ನ, ಅಂದ್ರೆ ಯೆಹೋವ ದೇವರನ್ನ ಆರಾಧಿಸುವಂತದನ್ನ ನಾವು ನೋಡ್ತೇವೆ. ಯೆಹೋವ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಪ್ರಿಯರೇ ಅನ್ಯರು, ಆ ಒಂದು ಕ್ಷಣಕ್ಕೆ, ಆ ಒಂದು ಸಂದರ್ಭಕ್ಕೆ. ಅದಾದ ಮೇಲೆ ಯೋನನು, ಸೊ ಆತನು ಮಾಡಿದ ಅವಿಧೇಯತೆಗೆ, ಆತ ಮಾಡಿದ ತಪ್ಪಿಗೆ ಮೀನಿನ ಹೊಟ್ಟೆ ಒಳಗೆ ಹೋಗ್ತಾನೆ. ಇದೆಲ್ಲ ಪಕ್ಕಕ್ಕಿಟ್ರೆ ಯೋನನ ಬಗ್ಗೆ ಯಾಕೆ ದೇವ್ರು ಇಲ್ಲಿ ಹೇಳಿದ್ರಂದ್ರೆ, ಯಾವ ವಿಚಾರದ ಕುರಿತು ದೇವ್ರು ಮಾತನಾಡ್ತಿದ್ದಾರೆ ಅಂದ್ರೆ, ಆತನ ಮರಣ, ಆತನ ಸಮಾಧಿ ಮತ್ತೆ ಆತನ ಪುನರುತ್ಥಾನ. ಈ 3 ವಿಚಾರಗಳಿಗೋಸ್ಕರ ದೇವರು ಯೇಸು ಕ್ರಿಸ್ತನ ಇಲ್ಲಿ ಯೋನನ ಟಾಪಿಕ್ ತೆಗೆದುಕೊಂಡು ಬಂದ್ರು, ಯೋನನ ಬಗ್ಗೆ ಹೇಳಿಕೆ ತೆಗೆದುಕೊಂಡ್ರು. ಯಾಕೆ? ಯೋನನು ಸೊ ತನ್ನ ಅವಿಧೇಯತೆಗಾಗಿ, ತಾನು ಮಾಡಿದ ತಪ್ಪಿಗಾಗಿ ಮೀನಿನ ಹೊಟ್ಟೆ ಒಳಗೆ ಹೋಗಿ 3 ದಿವಸ ಇದ್ದ ಪ್ರಿಯರೇ. 3 ದಿವಸ ಇದ್ದು ಅದಾದ ನಂತರ ಆತನು ಹೊರಗೆ ಬಂದ. ಸೊ ಅದೇ ರೀತಿಯಲ್ಲಿ ಯೋನನು ಮಾಡಿದ ತಪ್ಪಿಗೆ ಯೋನನಿಗೆ ಆದಂತ ಒಂದು ಶಿಕ್ಷೆ ಅದು. ಆದರೆ ಇಲ್ಲಿ ಯೇಸು ಸ್ವಾಮಿ ಮಾಡಿದಂತ ತಪ್ಪಿಗೆ ಯೇಸು ಸ್ವಾಮಿ ಸೊ ಇಲ್ಲಿ 3 ದಿನ ಸೊ ಭೂಗರ್ಭದಲ್ಲಿ ಇದ್ದು ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದಿಲ್ಲ. ಯೇಸು ಸ್ವಾಮಿ ಯಾವ ತಪ್ಪು ಮಾಡಿಲ್ಲ. ಯೇಸು ಸ್ವಾಮಿ ಪಾಪ ಅಂದ್ರೆ ಗೊತ್ತಿಲ್ಲ ಯೇಸು ಸ್ವಾಮಿಗೆ, ಅದರ ಅರಿವು ಕೂಡ ಇಲ್ಲ. ಸುಳ್ಳು ಅಂದ್ರೆ ಏನಂತ ಗೊತ್ತಿಲ್ಲ ಯೇಸು ಸ್ವಾಮಿಗೆ. ಆ ಲೋಕದಲ್ಲಿ, ಈ ಪಾಪವಾದ ಲೋಕದಲ್ಲಿ ಜೀವಿಸಿದರೂ ಸಹ ಪಾಪ ಏನು ಎಂಬುದಾಗಿ ಯೇಸು ಸ್ವಾಮಿಗೆ ಅರಿವಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತೆ ಪ್ರಿಯರೇ. ಅದ್ಭುತವಾಗಿ ಅಪೊಸ್ತಲನಾದ ಪೌಲನ್ ಬರೀತಾನೆ, ಅದ್ಭುತವಾಗಿ ಯೋಹಾನನು ಬರೀತಾನೆ. ಪಾಪವನ್ನ ಅರಿಯದಂತ ಒಬ್ಬ ಕುರಿಮರಿ, ಯಜ್ಞದ ಕುರಿಮರಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ.
ಸೊ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಯೋನನು ಮಾಡಿದ ತಪ್ಪಿಗೆ ಆತನು 3 ದಿವಸ ಮೀನಿನ ಹೊಟ್ಟೊಳಗೆ ಇದ್ದು 3ನೇ ದಿವಸ ಹೊರಗೆ ಬಂದ. ಆದ್ರೆ ಯೇಸು ಕ್ರಿಸ್ತನು ನಾವು ಮಾಡಿದ ಪಾಪಗಳಿಗೆ, ನಾವು ಮಾಡಿದ ತಪ್ಪುಗಳಿಗೆ, ನಾವು ಮಾಡಿದ ಕೆಟ್ಟ ಆಲೋಚನೆಗಳಿಗೆ, ನಾವು ನಡೆದ ಕೆಟ್ಟ ಮಾರ್ಗಗಳಿಂದ ನಾವು ನಮ್ಮ ಹೃದಯವನ್ನ ಕರೆಕ್ಟ್ ಆಗಿ ಇಟ್ಟುಕೊಳ್ಳದಂತೆ ಅಪರಿಶುದ್ಧವಾಗಿ ನಾವು ಇಟ್ಟುಕೊಂಡದ್ದರಿಂದ ನಾವು ಈ ಪಾಪಮಯದ ಲೋಕದಲ್ಲಿ ಗಾಢಾಂಧಕಾರದಲ್ಲಿ ಜೀವಿಸಿ ನಮ್ಮ ಆತ್ಮಗಳನ್ನ ನಷ್ಟಪಡಿಸುವಂತ ಪರಿಸ್ಥಿತಿಯಲ್ಲಿ ನಾವಿರೋದ್ರಿಂದ ಆತನೇ ಒಂದು ತೀರ್ಮಾನವನ್ನ ತೆಗೆದುಕೊಂಡ. ನಾನೇ ನರಾವತಾರ ವ್ಯಕ್ತಿ, ಈ ಲೋಕಕ್ಕೆ ಹೋಗಿ ನನ್ನ ಎಲ್ಲ ಜನರಿಗೋಸ್ಕರ, ನನ್ನ ಎಲ್ಲಾ ಮಕ್ಕಳಿಗೋಸ್ಕರ, ನನ್ನ ಎಲ್ಲ ಸಂತತಿಗೋಸ್ಕರ, ನಾನು ನನ್ನ ಕೈಯಾರೆ ಸೃಷ್ಟಿಸಿದ ಈ ಮನುಷ್ಯಾತ್ಮನಿಗೋಸ್ಕರ ನಾನೇ ಬಲಿ ಆಗ್ತೇನೆ ಈ ಲೋಕದಲ್ಲಿ ಎಂಬುದಾಗಿ ಆತನು ದೀನನಾಗಿ ಬಡವನಾಗಿ ನಮ್ಮ ಮಧ್ಯದಲ್ಲಿ ಒಬ್ಬ ಮನುಷ್ಯ ಕುಮಾರನಾಗಿ ಜೀವಿಸಿ ತನ್ನ ಎಲ್ಲ ಪ್ರಾಣವನ್ನ, ಆತ್ಮನ ಎಲ್ಲವನ್ನ ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿ, ಸೊ ಮತ್ತೆ 3ನೇ ದಿನ ಭೂಗರ್ಭದಲ್ಲಿ 3 ದಿನಗಳವರೆಗೂ ಇದ್ದು ಸೈತಾನನ ಜೊತೆ ಯುದ್ಧ ಮಾಡಿ ಮೊದಲನೇ ಆದಾಮನ ಏನನ್ನ ಸಮೃದ್ಧಿಯನ್ನ ಕಳೆದುಕೊಂಡು ಆ ಒಂದು ವನದಲ್ಲಿ, ಆ ಒಂದು ಏದೇನ್ ತೋಟದಲ್ಲಿ ಸಮೃದ್ಧಿಯನ್ನ ಕಳೆದುಕೊಂಡು ಸಮಸ್ತವನ್ನ ಕಳೆದುಕೊಂಡು ಹೇಗೆ ಒಳಗೆ ತಳ್ಳಿ ಹಾಕಲ್ಪಟ್ಟಿದ್ದನೋ ಅದನ್ನ ಪುನಃ ಸಾತಾನನಿಂದ ಜಯಿಸಿ ಪುನಃ ಸಮೃದ್ಧಿಯನ್ನ ಸೊ ದೇವರು ನಮಗೆ ತರುವುದಕ್ಕೋಸ್ಕರ ಆ ಭೂಗರ್ಭದ ಒಳಗೆ, ಆ ಪಾತಾಳದ ಒಳಗೆ ಸಾತಾನ ಜೊತೆ ಯುದ್ಧವನ್ನ ಮಾಡಿ ಆತನ ತಲೆಯನ್ನ ಜಜ್ಜಿ ಹಾಕಿ ಸೊ ನಮಗೆ ಮತ್ತೆ ಸಮೃದ್ಧಿಯನ್ನ ತಗೊಂಡು ಸೊ ಮತ್ತೆ ಪುನರುತ್ಥಾನನಾಗಿ ಮೃತ್ಯುಂಜಯನಾಗಿ ಎದ್ದು ಬಂದ್ರು ಪ್ರಿಯರೇ. ಇದು ಯೋನನಿಗೆ ಒಂದು ಸೂಚನೆ ಆಗಿದೆ. ಆತನು ಯಾವ ರೀತಿ ಸೊ ಮೀನಿನ ಹೊಟ್ಟೆಯಲ್ಲಿ 3 ದಿನಗಳು ಇದ್ದು ಹೊರಗೆ ಬಂದು, ಅದೇ ರೀತಿ ಯೇಸು ಸ್ವಾಮಿ ಕೂಡ 3 ದಿನಗಳವರೆಗೂ ಭೂಗರ್ಭದಲ್ಲಿ ಜೀವಿಸಿ 3ನೇ ದಿನ ಪುನರುತ್ಥಾನನಾಗಿ ಮೃತ್ಯುಂಜಯನಾಗಿ ಜಯವೀರನಾಗಿ ನಮಗೋಸ್ಕರ ಎದ್ದು ಬಂದು ನಮಗೆ ನಿತ್ಯ ಜೀವವನ್ನ ಅನುಗ್ರಹಿಸಿಕೊಟ್ಟಿದ್ದಾರೆ, ನಮಗೆ ಪರಲೋಕ ರಾಜ್ಯವನ್ನ ಅನುಗ್ರಹಿಸಿಕೊಟ್ಟಿದ್ದಾರೆ. ಅದನ್ನ ನಂಬಿ ನಾವು ಬರ್ಬೇಕು ಯೇಸು ಸ್ವಾಮಿ ಬಳಿ, ಅದನ್ನ ನಾವು ನಿರೀಕ್ಷೆ ಮಾಡ್ಕೊಂಡು ಯೇಸು ಸ್ವಾಮಿ ಬಳಿ ನನಗೋಸ್ಕರ ದೇವರು ಬಲಿಯಾದ್ರು, ನನ್ನ ಪಾಪಗಳನ್ನ ಆತನು ಹೊತ್ತಿಕೊಂಡ, ನನ್ನ ಶಾಪಗಳನ್ನ ಆತನು ಹೊತ್ತಿಕೊಂಡ, ನಾನು ಭರಿಸುವಂತ ಅವಮಾನವನ್ನ ಆತನು ಭರಿಸಿದ. ಅದಕ್ಕಾಗಿಯೇ ದೇವರಿಗೆ ಸ್ತೋತ್ರ. ಅಪ್ಪ, ನಾನು ಅದಕ್ಕೋಸ್ಕರ ನಿನ್ನ ನಂಬ್ತಾ ಇದ್ದೇನೆ, ಅದಕ್ಕೋಸ್ಕರ ನನ್ನ ಪಾದ ಸನ್ನಿಧಿಗೆ ಬರ್ತಾ ಇದ್ದೇನೆ. ನೀನೇ ನಿಜವಾದ ದೇವರು, ನನಗೆ ರಕ್ಷಣೆಯನ್ನು ಉಂಟು ಮಾಡಿದಂತ ದೇವರು ನೀನೇ ಸ್ವಾಮಿ ಎಂಬುದಾಗಿ ನಂಬಿಕೊಂಡು ಬರಬೇಕೆ ಹೊರತು ಅಪ್ಪ ನೀನು ಅದ್ಭುತಗಳನ್ನ ಮಾಡ್ತೀಯೋ, ಅತಿಶಯಗಳನ್ನ ಮಾಡ್ತೀಯೋ ಅನ್ನೋದಕ್ಕೋಸ್ಕರ ಅಲ್ಲ ನಾವು ಕ್ರಿಸ್ತನ ಪಾದ ಸನ್ನಿಧಿಗೆ ಬರುವಂತದ್ದು. ಯಾವಾಗ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಪಾಪಗಳಿಗೋಸ್ಕರ ಆತನು ನಮ್ಮಿಂದ ಬಲಿಯಾದ ಎಂಬುದಾಗಿ ನಾವು ನಂಬಿ ನಿರೀಕ್ಷಿಸಿ ಒಂದು ಪ್ರೀತಿಯನ್ನ ತೋರಿಸಿ, ಅಪ್ಪ ಒಂದು ತ್ಯಾಗ ಮಾಡಿದ್ಯಪ್ಪ ನನಗೋಸ್ಕರ, ನೀನೇ ಜೀವದಾನ ಬಲಿಯಾಗ ಮಾಡಿದ್ಯಲ್ಲಪ್ಪ ಎಂಬುದಾಗಿ ನಮ್ಮ ಹೃದಯವನ್ನ ಅರ್ಪಿಸಿ ಬರ್ತೇವಲ್ವಾ, ಅವರು ಮಾತ್ರವೇ ಕಟ್ಟ ಕಡೆಯವರೆಗೂ ನಿರೀಕ್ಷಿಸಿಕೊಂಡು ಜೀವಿಸ್ಲಿಕ್ಕೆ ಸಾಧ್ಯ. ಪ್ರತಿ ಕ್ಷಣ ನಾವು ನೆನಪಿಸ್ಕೊಡ್ತೇವೆ, ನನಗೋಸ್ಕರ ದೇವರು ಬಲಿಯಾದ್ರು, ನನಗೋಸ್ಕರ ದೇವರು ಬಲಿಯಾದ್ರು, ನನ್ನ ಪಾಪಗಳಿಗೋಸ್ಕರ ದೇವರು ಬಲಿಯಾದ್ರು, ನಾನು ಹೊಂದಂತ ಅವಮಾನಕ್ಕೋಸ್ಕರ ದೇವರು ಅವಮಾನ ಹೊಂದಿದ್ರು ಅನ್ನೋ ಒಂದು ಫೀಲಿಂಗ್ ನಮ್ಮಲ್ಲಿ ಇರುತ್ತಲ್ಲ, ಅದೇ ನಮ್ಮನ್ನ ಮುಂದೆ ನಡೆಸುತ್ತೆ ಪ್ರಿಯರೇ. ಯಾವುದೋ ಒಂದು ಅದ್ಭುತಗಳಿಗಾಗಿಯೋ ಅತಿಶಯಗಳಿಗಾಗಿಯೋ ನಾವು ಬಂದು ಬಿಟ್ರೆ ಸಾತನು ಮತ್ತೆ ನಮ್ಮನ್ನ ಕದ್ದುಕೊಳ್ತಾನೆ, ಮತ್ತೆ ನಮ್ಮ ಹೃದಯವನ್ನ ಕದ್ದಿಕೊಳ್ತಾನೆ, ಮತ್ತೆ ನಮ್ಮ ಆತ್ಮವನ್ನ ನಷ್ಟಪಡಿಸ್ತಾನೆ. ಅಯ್ಯೋ, ಆ ಒಂದು ದಿನ ಅದ್ಭುತಗಳನ್ನ ಮಾಡ್ರೆ ಅದೇ ನಿನ್ನ ಜೀವಿತದಲ್ಲಿ ಈಗ ಅದ್ಭುತಗಳನ್ನ ಮಾಡ್ತಾ ಇಲ್ಲ, ನಿನ್ನ ಮರ್ತು ಬಿಟ್ಟಿದ್ದಾರೆ ದೇವರು, ನಿನ್ನ ಪ್ರೀತಿ ಮಾಡ್ತಾ ಇಲ್ಲ, ಬೇಡ ಬಿಟ್ಟು ಬಿಡು ಆ ದೇವರನ್ನ ಎಂಬುದಾಗಿ ಹೇಳಿದರೂ ಹೇಳಬಹುದು ಸಾತಾನ. ಆತನು ಕುತಂತ್ರ ಉಳ್ಳವನು ಪ್ರಿಯರೇ, ಯಾವ ರೀತಿಯಾದ ವೇಷವನ್ನ ಹಾಕಿಕೊಂಡ್ ಬಿಡ್ತಾನೆ, ಅಷ್ಟು ಕೆಟ್ಟವನು ಎಂಬುದಾಗಿ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ಸಿಸ್ಟರ್ ಓದ್ಕೊಂಡು ಹೋಗಿ. ನೆಕ್ಸ್ಟ್, ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳ್ಕೊಳ್ಳುವುದಕ್ಕೆ ಭೂಮಿಯ ಕಷ್ಟಪಡಿಯಿಂದ ಬಂದಳು, ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ನಾವು ನೋಡೋದಾದ್ರೆ ಇಲ್ಲಿ ಮತ್ತೆ ಒಂದು ದೇವರು ಉದಾಹರಣೆ ಹೇಳ್ತಾ ಇದ್ದಾರೆ, ಮತ್ತೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮೊದಲನಾಗಿ ಯೋನನ ಬಗ್ಗೆ ಎಕ್ಸಾಂಪಲ್ ಕೊಟ್ರು. ಯೋನ ತಾನು ಮಾಡಿದ ತಪ್ಪಿಗೆ, ತಾನು ತೋರಿಸಿದ ಅವಿಧೇಯತೆಗೆ ತಾನು ಶಿಕ್ಷೆಯನ್ನ ಹೊಂದಿಕೊಂಡು ಮೀನಿನ ಹೊಟ್ಟೆಯಲ್ಲಿ 3 ದಿನ ಇದ್ದು 3ನೇ ದಿನ ಹೊರಗೆ ಬಂದ. ಓಕೆ, ಸರಿ, ಅದು ತನ್ನ ತಪ್ಪಾಯ್ತು ತನ್ನ ಕಡೆ. ಆದ್ರೆ ಅದಕ್ಕಿಂತ ಹೆಚ್ಚಿನವನೊಬ್ಬರಿದ್ದಾನೆ. ಯಾಕೆ ಗೊತ್ತಾ? ಯೋನನು ತನ್ನ ತಪ್ಪಿಗೋಸ್ಕರ ಮಾಡಿದಂತ ಶಿಕ್ಷೆ, ಆದ್ರೆ ಕ್ರಿಸ್ತನು ನಮಗೋಸ್ಕರ ಹೊಂದಿದಂತ ಒಂದು ಶಿಕ್ಷೆ, ನಮ್ಮ ಪಾಪಗಳನ್ನು ಹೊತ್ತಿಕೊಂಡಂತ ಒಂದು ಕಾರ್ಯ ಆತನು ಮಾಡಿರೋದ್ರಿಂದ ಆತನು ಯೋನನಿಗಿಂತ ಬಹಳ ಹೆಚ್ಚಿನವನು ಪ್ರಿಯರೇ. ಕ್ರಿಸ್ತನು ಹೆಚ್ಚಿನವನು. ಈ ಲೋಕದಲ್ಲಿ ಕ್ರಿಸ್ತನಿಗಿಂತ ಬೇರೆ ಯಾರು ದೊಡ್ಡವರಲ್ಲ, ದೊಡ್ಡವರು ಇಲ್ಲ.
ಆತನೇ ಎಲ್ಲವೂ, ಆತನೇ ಸಮಸ್ತವೂ ಆಗಿದ್ದಾನೆ ಪ್ರಿಯರೇ. ಎರಡನೇದಾಗಿ ನಾವು ನೋಡೋದಾದ್ರೆ ಸೊಲೊಮೋನನ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ಹೌದು, ಸೊಲೊಮೋನನು ದೇವರಿಂದ ಹೊಂದಿಕೊಂಡಂತ ಜ್ಞಾನ ಅದು. ಸೊಲೊಮೋನಿಗೆ ಆಟೋಮೆಟಿಕ್ ಆಗಿ ಈ ಲೋಕದಿಂದ ಬಂದಂತ ಜ್ಞಾನ ಅಲ್ಲವೇ ಅಲ್ಲ.